ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಭಾಳ ದಿನ ಆಯ್ತು ರೀ ಕಾಲೇಜಿಗೆ ಹೋಗಿದ್ದಿಲ್ಲ. 2 ವಾರ ಆಯ್ತು ಕಾಲೇಜ್ ಹೋಗಾಗ. ಸೊ ಇವತ್ತು ಕಾಲೇಜಿಗೆ ಹೋಗೋಣ ಏನೇನು ಆಯ್ಕೈತೆ ಅಂತ ತೋರಿಸ್ತೇನೆ ರೀ, ಬರ್ರಿ. ಸೊ ಗೈಸ್ ರೆಡಿ ಅದ ರೀ. ಸೊ ಔಟ್ಫಿಟ್ ತೋರಿಸ್ತೀನಿ ರೀ ನಿಮ್ಮ ನಿಮಿಷ. ನೋಡ್ರಿ ಗೈಸ್, ಇದು ಔಟ್ಫಿಟ್ ರೀ. ಬ್ಲ್ಯಾಕ್ ಪ್ಯಾಂಟು, ವಾಚು, ವೈಟ್ ಶರ್ಟು, ಬ್ಲ್ಯಾಕ್ ಶೂಸು. ಸೊ ಹೋಗೋಣ ಬರ್ರಿ ಪಟ್ನಾ ಕಾಲೇಜಿಗೆ. ಎಲ್ಲ ಈಗ ಇರ್ತದೆ ರೀ, ಅರ್ಜೆಂಟ್ ಆಗಿಬಿಟ್ಟಿರ್ತೈತಿ. ಸೊ ಲೆಟ್ಸ್ ಗೋ. ರೂಮ್ನಾಗ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಬೇಕು. ಸೊ ಬರ್ರಿ ಗೈಸ್, ನಿಮಗೆ ಬಸ್ಸಿನ ಕಡೆ ಸಿಗ್ತೀನಿ. ಈಗ ಸ್ವಲ್ಪ ಅರ್ಜೆಂಟ್ ಐತಿ, ಜಲ್ದಿ ಹೋಗೋಣ. ಮುಂದೆ ಲೈಟ್ ಇಲ್ಲ. ಸೊ ಬಸ್ ಹತ್ತಿದ್ಕೊಳ್ಬೇಕಂತ ಸಿಗೋಣ. ವರ್ಷಕ್ಕೆ ಒಂದೇನು ಟ್ರಾಫಿಕ್ ಅದ್ರಾಗ ನಾನು ಹಂಗೆ ಹೋಗಿದ್ದೆ ರೀ. ಬಸ್ ಬರೋ ಜಾಗದಲ್ಲಿ ಬಸ್ಸ ಬಂದಿದ್ವಿ ಅಂತ. ಟೈಮ್ 8:16 ಆವಾಗ ಒಂದು ಇನ್ನೂ ಬಸ್ಸ ಬಂದಿಲ್ಲ ರೀ. ಸೊ ಈಗ ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತದೆ ಅನ್ಸ್ಕೊತೀನಿ. ಸೊ ಹೋಗೋಣ ಬರ್ರಿ. ಅಂತಂದು ಮೇಲೆ ಅದೇನಿ. ಸೊ ಹೋಗೋಣ ಬರ್ರಿ. ಬಸ್ ಸ್ಟ್ಯಾಂಡ್ ಇನ್ನೂ ಬಸ್ ಬಂದಿಲ್ಲ. ಆಗುತ್ತೆ 8:30 8:40 ಬಸ್ ಬರ್ತೈತಿ. 8:40 ನಾವು ಕಾಲೇಜಾಗ ಇರುತ್ತೆ. ಇನ್ನೂ ಬಸ್ ಬಂದಿಲ್ಲ, ಲೇಟ್ ಆಗುತ್ತೆ ಬರ್ರಿ. ಹೋಗಿ ನಿಂತಿರ್ಬೇಕು. ಬಸ್ ನೋಡಿ, ಬಸ್ ಮಿಸ್ ಆಗಿದ್ದೆ ಬರ್ಕೊಂಡು ಹೋಗುತ್ತೆ ಇಲ್ಲಿಂದ ಕಾಲೇಜಿಂದ. ಬಸ್ ಮಿಸ್ ಆಗಿಲ್ಲ ಅನ್ಕೊಂತೀನಿ. ಗೈಸ್ ಏನಾಗಿರೋದ ಗೈಸ್, ಜಸ್ಟ್ ಬಸ್ ಬಂತು, ಹತ್ಕೊಂಡ್ಬಿಟ್ಟು ಇಲ್ಲಿ ಕಿರ್ಕೊಂಡೆ. ಇಲ್ಲಿ ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಹಿಂದೆಗಡೆ ಫುಲ್ ಹಿಂದೆಗಡೆ ಬಂದು ಕೂತ್ಕೊಂಡೆ. ವಿಂಡೋ ಓಪನ್ ಮಾಡೋಣ ಅಂತ ಹೋದೆ. ವಿಂಡೋದು ಇದು ಹ್ಯಾಂಡ್ ಬಾರ್ ಕಾಣಿಸ್ತೈತಲ್ಲ, ಇವಾಗ ಜಸ್ಟ್ ನನ್ನ ಕೈ ತಾಗಿ ಏನಾಯ್ತು ಅಂದರೆ ಎಲ್ಲಿ ಹೋಗಿದೆ, ಅದ್ಲೈತೆ ನೋಡಿ ಗೈಸ್. ಈ ಥರ ಆಗೋಯ್ತು ಗೈಸ್, ಅದು ಮುರಿದೇ ಹೋಗೋಯ್ತು ಕೂತಿ. ಆದರೆ ವಿಂಡೋ ಓಪನ್ ಆಯಿತು, ಆದರೆ ಮುರಿದು ಬಿತ್ತೋದು. ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಬಸ್ ಸಿಕ್ತು, ಹೋಗೋಣ ಬನ್ನಿ ಹೊಡಿಯೋಕೆ. ಸೊ ಗೈಸ್ ಕಾಲೇಜಿಗೆ ಅಂತೂ ಬಂದು ಈಗ ವಾಪಸ್ ನನ್ನ ಫ್ರೆಂಡ್ ಬರತ್ತಾನಂತ, ಚಂದನ್ ಅವನ್ನ ಕರ್ಕೊಂಬರಕ್ಕೆ ಹೊಂಟೀನಿ. ಬರ್ರಿ ಹೋಗೋಣ, ಕರ್ಕೊಂಬರೋಣ ಅವನು. ಏನು ರೀ ಕ್ಲೈಮೇಟರ ನೋಡ್ರಿ, ಇಲ್ಲ ಫುಲ್ ಮಾಡು. ಈಗ ಏನು ಬಿಸಿಲೇ ಇಲ್ಲ ಬೆಂಗಳೂರಿನಾಗ ಬಿಸಿಲು ಬಿಸಿಲೇ ಇಲ್ಲ. ಕಾಲೇಜಿಂದ ಹೊರಗೆ ಬಂದೆ ರೀ ಗೈಸ್. ಕಾಲೇಜಿಂದ ಹೊರಗಡೆ ಬಂದೆ. ಸೊ ಹೋಗ್ತಾ ಇದ್ದೀನಿ ನೋಡಿ, ಹೋಗ್ತಾ ಇದ್ದೀನಿ ಆ ಕಡೆ ಕರ್ಕೊಂಬರಕ್ಕೆ. ಇಲ್ಲಿಂದ ಮುಂದೆ ಕಾಣಿಸುತ್ತೆ ನಮ್ಮ ಕಾಲೇಜು. ಹೋಗೋಣ ಬೇಗ ಅವ್ನು ಕರ್ಕೊಂಬರೋಣ, ಓದೋಣ. ಎಕ್ಸಾಮ್ ಇದೆ 11:30. ನಿನ್ನೆ ರಾತ್ರಿ ಸ್ವಲ್ಪ ಓದಿದೆ, ಸ್ವಲ್ಪ ನೆನಪಿದೆ, ಅರ್ಧಂಬರ್ಧ ನೆನಪಿದೆ. ಇವಾಗ ಹೋಗ್ಬಿಟ್ಟು ತಿರ್ಗಿ ಓದೋಣ, ಓದಿ ಎಕ್ಸಾಮ್ ಬರೆಯೋಣ. ಎಕ್ಸಾಮ್ ಬರೆದು PG ವಾಪಸ್ ಹೋಗೋಣ. ಸೊ ಲೆಟ್ಸ್ ಗೋ. ಗೈಸಲ್ಲಿ ಬರ್ತಾವನೆ, ರೋಡ್ ಕ್ರಾಸ್ ಮಾಡ್ತಾವಣ್ಣ. ಅಲ್ಲಿ ಬರ್ತಾವೆ ನೋಡಿ ಗೈಸ್, ಅಲ್ಲಿ ಹಿಂದೆ ಹುಡುಗಿಟ ಬಂದ್ಬಿಟ್ಲು. ಅಲ್ಲಿ ಬರ್ತಾವೆ ನೋಡಿ, ಅಲ್ಲಿ ಇವನೇ. ಇವನೇ ನೋಡಿ ಗೈಸ್, ಇವನೇ ಈ ನನ್ನ ಮಗ ಗೈಸ್, ಇವನೇ ನೋಡಿ ಗಾಯ್ಸ್. ಎಲ್ಲ ಬ್ಲಾಗರ್ಸ್ ಎಲ್ಲ ಏನು ಮಾಡೋದು ನೋಡಿ ಗೈಸ್. ಇವಂದ್ರಲ್ಲೂ ಕಂಟೆಂಟ್ ಹೋಗ್ತೈತೆ, ನನ್ನದ್ರಲ್ಲೂ ಕಂಟೆಂಟ್ ಹೋಗ್ತೈತೆ. ಅಲ್ಲ ನಾನು ಆಡಿಯನ್ಸ್ಗೆ ಇವಾಗ ಇನ್ನೊಂದು ಕಾಲೇಜ್ ಬಂದಿದ್ದೆ. ನಾನು ಆಡಿಯನ್ಸ್ಗೆ ಬಿಲ್ಡಪ್ ಎಲ್ಲ ಕೊಡ್ತಿದ್ದೀನಿ. ಗಾಯ್ಸ್ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ನನ್ನ ಫ್ರೆಂಡ್ ಬರ್ತಾನೆ, ಪಿಕಪ್ ಮಾಡ್ತಾನೆ. ಇವನು ಬೇಗ ಫೋನ್ ಮಾಡಂತ ಹೇಳಿದ್ದೀನಿ. ನೀನು ಲೇಟಾಗಿ ಫೋನ್ ರೆಕಾರ್ಡಿಂಗ್ ಅಲವ್ ಇಲ್ಲ ಅನ್ಸುತ್ತೆ, ನೋಡೋಣ ಗೈಸ್. ಸೊ ಗೈಸ್ ಕಾಲೇಜ್ಗಂತೂ ವಾಪಸ್ ಬಂದೆ ರೀ. ಇವ್ನು ಕರ್ಕೊಂಡೆ. ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದ, ಅವ ನೋಡಿದ್ರೆ ಹೆಂಗೆ ಫುಲ್ ಎಲ್ಲ ಶೇಪ್ ಔಟ್ ಆಗಿಬಿಟ್ಟಾನ್ರಿ. ಕೂದಲಿಗೆಲ್ಲ ಗುಂಡು ಹೊಡ್ಸ್ಬಿಟ್ಟಾನೆ. ನೋಡಕ್ಕೆ ಹೋದ ಜೂನಿಯರ್ ಗತೆ ಕಂಡ ನಂಗೆ. ಕೈ ಮಾಡ್ತಾ ನಂಗೆ ಅರ್ಥನೇ ಆಗಿಲ್ಲ, ಅವ್ನು ನಮ್ಮ ಕ್ಲಾಸ್ಮೇಟ್ ಅನ್ನೋದು. ಈಗ ಅಲ್ಲಿಂದ ಕಾಣಾಕತ್ತ ನೋಡಿ, ಅಲ್ಲದ ನೋಡಿದ ಅಲ್ಲಿ ಸ್ಕೂಟಿಂದ ಇಳಿದ್ನಲ್ಲ ಅವನ ರೀ. ಅವ ಬರೀ ಇಲ್ಲ ಶೇಪ್ ಔಟ್ ಆಗಿಲ್ಲ, ಅವ ಕೂದಲವ ಕೂದಲದ ಅವನು.
ನಾ ಗುಂಡು ಹೊಡ್ಸಾನ ಅನ್ಕೊಂಡು ನಾವು ಕರೆಗೂ ಗುಂಡು ಹೊಡ್ಸಾನು ಕೂದಲ್ ಕ್ಯಾಪ್ ಹಾಂ ಬಂದ ಅಣ್ಣ ಬಂದ ನೋಡ್ರಿ ಹೆಂಗ್ ಬರ್ತಾನೆ ನೋಡ್ರಿ ಇದೆ ಬಂದ ಅಣ್ಣ ಬಂದ ನೋಡ್ರಿ ಗೈಸ್ ಸರಿ ಗೈಸ್ ಬನ್ನಿ ಹೋಗೋಣ ಒಳಗೆ ಹೋಗೋಣ ಬನ್ನಿ ಗೈಸ್ ನೋಡ್ರಿ ಬಂದ್ವಿ ಲೈಬ್ರರಿಗೆ ಇಷ್ಟೆಲ್ಲರೂ ಕುಂತೀವಿ ನೋಡಿ ಇಲ್ಲಿ ಚಂದನು ತರುಣು ಲೈಬ್ರರಿ ಎಲ್ಲ ಕುತ್ಕೊಂಡಿದ್ದೀವಿ ಓದ್ತಾ ಇದೀವಿ ಎಲ್ಲರೂ 3 ದಿನ ಮಜಾ ಮಾಡಿ ಇವತ್ತೆಲ್ಲರೂ ಓದಾಗಂತ ಇವ್ ನೋಡಿ ಫುಲ್ಲು ಓದ್ತಾವ ಅವನು ಫುಲ್ ಓದ್ತಾನೆ ನಾನು ಫುಲ್ ಓದಿ ಮುಗಿಸಿ ಬರ್ತೀವಿ ಎಷ್ಟೊತ್ತಿಗೆ ಎಕ್ಸಾಮ್ 11:30 11:30 ಎಕ್ಸಾಮ್ ಓದ್ಬಿಡೋಣ ಈಗ ಟೈಮೇ ಮರ್ತೋಗ್ಬಿಟ್ಟಿದ್ದೀನಿ ನನಗೆ ನಾನು ಏನೇನು ಮರ್ತಿದ್ದೀನಿ ಅಂತ ನನಗೆ ಗೊತ್ತಾಯ್ತಿಲ್ಲ ಅವರು ನಿನ್ನ ಟೋನೇ ಮರ್ತೋಗ್ಬಿಟ್ಟಿಲ್ಲ ಅದು ಯಾವ ಇವರು ಆಡ್ಕೊಂಡು ನಾನು ನಮ್ಮ ಭಾಷೆನೇ ಒಂಥರ ಅನ್ಸೋದು ನನಗೂ ಒಂಥರ ಒಂದ್ಸಲ ನಿಮ್ಗೆ ಸೊ ಇವಾಗ ಜಸ್ಟ್ ಎಕ್ಸಾಮ್ ಮುಗೀತು ಎಕ್ಸಾಮ್ ಹೆಂಗೆ ಆಯ್ತಂದ್ರೆ ಕ್ವಶನೇ ಕೇಳಿಲ್ಲ ನಮಗೆ ಮ್ಯಾಮ್ ಫುಲ್ಲು ನಾವು ಆ ಥರ ಪ್ರೆಸೆಂಟ್ ಮಾಡಿದ್ವಿ ನಮ್ಮ ಟೀಮ್ ಆ ಥರ ಪ್ರೆಸೆಂಟ್ ಮಾಡ್ತಿದ್ದೆವು ಕ್ವಶನ್ ಏನೂ ಕೇಳೋಕೆ ಹೋಗಲಿಲ್ಲ ಇದ್ದಿದ್ದಲ್ಲೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಎಸ್ ನಮ್ಮ ಟೀಮಲ್ಲಿ ಇವನು ಒಬ್ಬ ನೋಡಿ ಚಿಕನ ಇಸ್ ಇನ್ ಮೈ ಟೀಮ್ ಚಿಕನ ಮತ್ತೆ ಚೆನ್ನಾಗಿದೆ ಅಲ್ಲ ನೀವು ನೋಡೋಕೆ ಚೆನ್ನಾಗಿದೆ ಅಂತ ಚಿಕನ ಅಂತಿದ್ದೀನಿ ನಿಮಗೆ ಚಿಕನ ಅಂದರೆ ಬರ್ತದೆ ನಿಮ್ಮ ಮೀನಿಂಗ್ ಏನು ಚಿಕನ ಅಂದರೆ ಫುಲ್ಲು ಇದಾಗಿರ್ತಾರೆ ಅದು ಹಿಂಗೆ ಇಟ್ಕೊಂಡು ಮಾಡಿ ಬೆಳಗ್ಗೆ ಚೆನ್ನಾಗಿ ಹಾಂ ಬಾ ಅಲ್ಲಿ ಹೋಗಮ್ಮ ವಿಂಡೋಸ್ ಏನಿಲ್ಲ ಚೆನ್ನಾಗೋಯ್ತು ಎಲ್ಲ ಚೆನ್ನಾಗಿರೋದ್ವಿ ನಿಮಗೆ ಇನ್ನೂ ಹೆಂಗೋಯ್ತು ಎಕ್ಸಾಮ್ ಅಂತ ತಿಳ್ಕೊಬೇಕಂದ್ರೆ ಇವ್ನು ಬ್ಲಾಗ್ ಮಾಡಿ ಸಬ್ಸ್ಕ್ರೈಬ್ ನಮಗೂ ಮಾಡಿ ಹಂಗೇನಿಲ್ಲ ಅದರಲ್ಲಿ ನೀಟಾಗಿ ನಾವು ಎಕ್ಸಾಮ್ ಹೋಗಿದ್ದ ಮುಂಚೆ ತುಂಬ ಭಯಪಟ್ವಿ ಆ್ಯಕ್ಚುಲಿ ಏನಂದರೆ ಮ್ಯಾಮ್ ಆ ಥರ ಕ್ವಶನ್ ಕೇಳ್ತಿದ್ರು ನಮಗಿಂತ ಮುಂಚೆ ಹೋಗಿರೋ ಟೀಮು ಫುಲ್ಲು ಸಾಕು ಅವ್ರಿಗೆ ಹೆಂಗೆ ಕ್ವಶನ್ ಕೇಳ್ತಾರೆ ಅಂದ್ರೆ ಪಾಪ ಎಲ್ಲ ನಡುತ್ತವ್ರೆ ಕೆಂಪಾಗ್ತಾರೆ ಎಲ್ಲ ಮುಖ ನಾವು ಫುಲ್ಲು ಎದುರಿಗೆ ನಾವು ಫಸ್ಟೇ ಬರೆದು ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಇದ್ದೋದ್ವಿ ಎಕ್ಸಾಮ್ ಹೆಂಗೆ ಏನು ಕ್ವಶನ್ ಕೇಳ್ತಾರೆ ಅಂದ್ಬಿಟ್ಟು ನಾವು ಹೋಗಿ ಪ್ರೆಸೆಂಟ್ ಮಾಡಿರೋದು ತೋರಿಸಿರೋ PPT ಮತ್ತು ನಮ್ಮ ವೆಬ್ಸೈಟ್ಗೆ ಹಾಕ್ಬಿಟ್ಟು ಇದಾಗ್ಬಿಟ್ರು ಇದಾಗಿ ಮಾಡಿಸ್ಕೊಟ್ರು ಚೆನ್ನಾಗಿತ್ತು ಫ್ಯೂಚರಲ್ಲಿ ಇದನ್ನು ವರ್ಕ್ ಮಾಡಿ ಅಂತಂದರು ಆ ಥರಕ್ಕೆಲ್ಲ ನಮಗೂ ಖುಷಿ ಆಯಿತು ಸೊ ಎಕ್ಸಾಮ್ ವಾಸ್ ಗುಡ್ ಆ್ಯಂಡ್ ವಿ ಕಂಪ್ಲೀಟೆಡ್ ಅವರ್ ಎಕ್ಸಾಮ್ ಗೈಸ್ ವಿ ಆರ್ ಅಫಿಷಿಯಲಿ ಸೀನಿಯರ್ಸ್ ಸೊ ಗೈಸ್ ಮುಗಿದ್ರಿ ಕಾಲೇಜ್ ಎಕ್ಸಾಮ ಮುಗಿಸಿದ್ವಿ ಎಕ್ಸಾಮ ಸೊ ವೆದರ್ ನೋಡ್ರಿ ಫೋನ್ ಮೇಲೆ ಎಲ್ಲ ನೀರು ಬೀಳಾಕಂತ ಬಿಡ್ತಾರೆ ಮಳೆಗೆ ಮಳೆ ಸ್ಟಾರ್ಟ್ ಆಗೋಯ್ತು ಮಾಡಿ ನೋಡ್ರಿ ಮೇಲೆ ಕರ್ರಗ ಮಾಡಾಗ್ಬಿಟ್ಟೈತೆ ಪೂರ್ತಿ ಮಳೆ ನೀರೆಲ್ಲ ಇಲ್ಲೆಲ್ಲ ಬರ್ತೈತೆ ಫುಲ್ಲು ಮಳೆ ಬರ್ತೈತೆ ಇಲ್ಲಿ ನೋಡಿರ್ಬೇಕು ನೀರು ಇಲ್ಲೆಲ್ಲ ಇಲ್ಲಿ ತನಕ ಬರತೈತೆ ಇಲ್ಲಿಂದ ಅಲ್ಲಿಂದ ಮಳೆ ನೀರು ಇಲ್ಲೆಲ್ಲ ಒಳಗೆಲ್ಲ ಬರಾಗತ್ತೈತೆ ಸೊ ಫಸ್ಟ್ ಏನು ಮುಗೀತು ಎಕ್ಸಾಮ್ ಮುಗಿಸಿದ್ವಿ ಇನ್ನೇನಿದ್ರೆ ಸೆಕೆಂಡ್ ಇಯರಿಗೆ ವೇಟ್ ಮಾಡಬೇಕು ಮತ್ತು ಆಗಸ್ಟ್ 10 ಕಾಲೇಜ್ ಸ್ಟಾರ್ಟು ಅಲ್ಲಿ ವಾಪಸ್ ಮತ್ತೆ ಎಕ್ಸಾಮ್ಸು ಕಾಲೇಜು ಅಸೈನ್ಮೆಂಟು ವರ್ಕು ಇಂಟರ್ನಲ್ಸು ಮತ್ತು ಸೆಮ್ ಎಕ್ಸಾಮು ಮತ್ತು ಸೆಕೆಂಡ್ ಇಯರು ಸೀನಿಯರ್ಸ್ ಆದ್ವಿ ಅಂತೂ ಇಂತು ನೋಡೋಣ ಹೆಂಗಿರುತ್ತೆ ಸೀನಿಯರಿಸಮು ಹೆಂಗಿರುತ್ತೆ ಸೆಕೆಂಡ್ ಇಯರ್ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಸೊ ಅದ್ರದ್ದು ವೀಡಿಯೋ ಹಾಕ್ತೀನಿ ಅಷ್ಟು ಬೇಗ ಅದು ಅವತ್ತು ವೀಡಿಯೋ ಮಾಡಲಿ ಅದ್ರದ್ದು ಬ್ಲಾಗ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಗೈಸ್ ಕಾಲೇಜಿಂದ ಹೊಂಟ್ವಿ ಗೈಸ್ ನೋಡಿರಿ ಅದ ಕಾಲೇಜು ಮುಗೀತು ಕಾಲೇಜಿಂದ ಹೊಂಟ್ವಿ ಸೊ PGಗೆ ಹೋಗ್ತೀನಿ PGಯಿಂದ ಮತ್ತು ಊಟ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಮತ್ತು ಸಂಜೆ ಸ್ವಲ್ಪ ಹೊರಗೆ ಹೋಗೋದೈತಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಕ್ಲೈಮೇಟ್ ಫುಲ್ಲು ಚೇಂಜ್ ಮೇಲೆಲ್ಲ ಸೊ ಲೆಟ್ಸ್ ಗೋ PG ಗೈಸ್ ಮತ್ತೆ ರೀ ವಾಪಸ್ ಸೊ ಬೆಳಗ್ಗೆ ಬೇಗ ಹೋದೆ ಹೋಗಿ ಊಟ ಮಾಡ್ಕೊಂಡು
ಗೈಸ್ ಬ್ಯಾಕ್ ಟು ಪಿ ಜಿ ರೀಪ. ಎಕ್ಸಾಮ್ ಹತ್ರ ಗಿಚ್ ಪಚ್ ಮಸ್ತ್ ಆತ. ಎಕ್ಸಾಮ್ ಮುಗಿಸ್ಕೊಂಡು ಬಂದೆ ಈ ಡ್ರೆಸ್ ಎಲ್ಲ ಕಳಿಬೇಕು, ಡ್ರೆಸ್ ಅಪ್ ಆಗ್ಬೇಕು ಅನ್ನೋ ತೊಳ್ಳೆ ಚೇಂಜ್ ಮಾಡ್ಬೇಕು ಬಟ್ಟಿ. ಸೊ ಆದರೆ ಎಕ್ಸಾಮ್ ಮಸ್ತ್ ಆಯ್ತು. ಥರ ಚೆನ್ನಾಗಿತ್ತು ಎಕ್ಸಾಮು. ನಾವು ಪ್ರೆಸೆಂಟ್ ಮಾಡಿದ್ರಿ ಇದು ಅದು ಮತ್ತು ಮಿಕ್ಕಿದ್ದದು. ಇನ್ನೊಂದು ನನ್ನ ಟೀಮ್ ಕೋಆರ್ಡಿನೇಷನ್ ಇನ್ನೂ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರೆ, ಅವರು ಎಲ್ಲ ಹೇಳಿದ್ರೆ, ನಾನು ಹೇಳಿದೆ, ಅವರು ಹೇಳಿದ್ರು. ಸೊ ಎಲ್ಲ ಮುಗಿಸಿದ್ವಿ, ಚಂದ ಐತೆ ಎಕ್ಸಾಮು. ಮತ್ತು ನೆಕ್ಸ್ಟ್ ಯಾವ್ದಾರ ಇದೇ ಥರ ಏನಾದರೂ ಇದ್ದರೆ ಟೀಮ್ ಮನ್ಯಾಗ ಮಾಡಬೇಕಂತ ಐತಿ. ಸೊ ನೋಡ್ರಿ ಏನೇನು ಆಕೈತೆ ಅನ್ನೋದು. ಸೊ ಈಗ ಪಿ ಜಿಗೆ ಬಂದೇವ್ರಿಪ್ಪ. ಪಿ ಜಿಗೆ ಬಂದಿಗೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಡೆಯಿಂದ ಚೇಂಜ್ ಮಾಡೋಣ. ನೋಡ್ರಿ ಔಟ್ಫಿಟ್ ನೋಡ್ರಿ ಹೆಂಗೈತಿ. ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, ಶೂಸ್ ಎಲ್ಲ ಐತಿ. ಕಾಣಂಗಿಲ್ಲ ಅನ್ಸ್ಕೊತೀನಿ ಶೂಸ್. ಕಾಣಿಸ್ತು ಶೂಸು. ಆಮೇಲೆ ವಾಚು ಇನ್ನೇ ನಾರ್ಮಲ್ಲು, ಬ್ಯಾಗು, ಲ್ಯಾಪ್ಟಾಪ್. ಸೊ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡೋಣ. ಸ್ವಲ್ಪ ರೆಸ್ಟ್ ಮಾಡ್ತೇನೆ ರೀ. ಸೈಕಾಗಿ ಸುಸ್ತಾಗ್ಬಿಟ್ಟೆ ನನಗೆ. ಸ್ವಲ್ಪ ರೆಸ್ಟ್ ಯೂಸ್ ಮಾಡೋಣ. ಸೊ ರೆಡಿ ಆಗಿಬಿಟ್ಟು ಇವಾಗ ಹೊರಗಡೆ ಹೋಗ್ತಿದ್ದೀನಿ. ಸೊ ಹೊರಗಡೆ ಹೋಗೋಣ, ಫ್ರೂಟ್ ಶಾಪಿಂಗ್ ಮಾಡಬೇಕು, ಮಾಡ್ಕೊಂಬರೋಣ. ಲೆಟ್ಸ್ ಗಾಯ್ಸ್. ಶಾಪಿಂಗ್ ನೋಡ್ರಿ. ಆದರೆ ನಾವು ಯಾವುದು ತಿನ್ನೋಂಗಿಲ್ಲ, ಸುಮ್ಮನೆ ನೋಡಾಕತ್ತೀನಿ. ಭಾಳ ದಿನ ಆಗಿತ್ತು ಬಿಟ್ಟು. ಸೊ ಇವತ್ತು ಹಂಗೆ ಸುಮ್ಮನೆ ನೋಡಿದೆ. ಬರ್ರಿ, ನಾವೇನೋ ಬಂದಿದ್ದೆ ಬಾಳೆಹಣ್ಣು ತೊಗೊಳಕ್ಕೆ ಬಂದಿದ್ದೆ. ಬಾಳೆಹಣ್ಣು ತೊಗೊಳಕ್ಕೆ ವಾಪಸ್. ಗೈಸ್ ಶಾಪಿಂಗ್ ಮುಗಿಸ್ಕೊಂಡ್ಬಂದೆ. ಸೊ ಇವತ್ತು ಎಕ್ಸಾಮ್ ಅಂದರೂ ಮಸ್ತ್ ಇತ್ತು ರೀ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸೊ ಒಂದು ತಕ್ಕಮಟ್ಟಿಗೆ ಆಯ್ತು. ಅದ ಮಸ್ತ್ ಆಯ್ತು. ಎಕ್ಸಾಮ್ ಎಲ್ಲ ಮುಗೀತು ಚೆಂದಾಗೆ. ಸೊ ಈಗ ಶಾಪಿಂಗ್ ಹೋಗಿದ್ವಿ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದೆ. ಸೊ ಬರ್ರಿ ಊಟ ಮಾಡೋಣ. ಬರ್ರಿ ಶಿಸ್ತು ಅಡುಗೆ ಮಾಡ್ಯಾರ. ಇವತ್ತು ಎಗ್ ರೈಸ್ ಐತ್ರಿಪ್ಪ. ಬುಧವಾರ ಎಗ್ ರೈಸ್. ಬರ್ರಿ ಎಗ್ ರೈಸ್ ತಿನ್ನೋಣ, ಶಿಸ್ತು ಮೂವಿ ನೋಡೋಣ. ಲ್ಯಾಪ್ಟಾಪ್ದಾಗ ಮೂವಿ ನೋಡೋಣ, ಎಗ್ ರೈಸ್ ತಿನ್ನೋಣ. ಬರ್ರಿ ಊಟಕ್ಕೆ ಇದು ಎಗ್ಗು ಪನೀರು ಪುಲಾವು ಚೆನ್ನಾಯ್ತಲ್ಲ. ಪ್ರೋಟೀನ್ ಫುಡ್ಡು ಡಯಟಲ್ಲಿ ಇದರಿಂದ ಪ್ರೋಟೀನ್ ಐತೆ. ಇವತ್ತು ತಿನ್ನೋಣ, ಸೈಕಾಗಿ ಮಜಾ ಮಾಡೋಣ ಬನ್ನಿ. ಸೊ ಟುಡೇ ಎಗ್ ರೈಸ್, ಎಗ್ಗು ರೈಸು ಪನೀರ್. ಸೊ ಪನೀರ್ ಎಗ್ ರೈಸ್ ತಿನ್ನೋಣ ಬನ್ನಿ. ಸೊ ಗೈಸ್ ಇವತ್ತಿನ ದಿನ ಇಷ್ಟ ಇತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು ಇವತ್ತು. ಸೊ ಕಾಲೇಜ್ಗೆಲ್ಲ ಹೋಗಿ ಬಂದ್ವಿ. ಒಂದು ಇದಿತ್ತು. ಸೊ ಇವಾಗ ಮಲ್ಗೋ ಟೈಮು. ರೂಮಲ್ಲೆಲ್ಲ ಮಲ್ಕೊಂಡವ್ರೆ. ನಾನು ಮಲ್ಗಬೇಕು ನೋಡಿ. ನಾನು ಮಲ್ಗಬೇಕು ಇವತ್ತು. ಮತ್ತು ಬೆಡ್ ಸ್ವಲ್ಪ ಇದಿಲ್ಲ, ಅವೈಲೇಬಲ್ ಇಲ್ಲ ಇವತ್ತು. ಸೊ ಅದಕ್ಕೆ ನಾನು ಮಲ್ಕೋಬೇಕು. ಸೊ ಮಲ್ಗೋಣ. ಸೊ ಗುಡ್ ನೈಟ್ ಎವ್ರಿವನ್, ಬಾಯ್.